ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತೇಶನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕ ಹೃದಯದಿಂದ ನಾನು ಸ್ವಾಗತಿಸುತ್ತೇನೆ. ದೇವರು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವಾತನು, ಆತನ ಕೃಪೆಯು ಶಾಶ್ವತವಾದದ್ದಾಗಿದೆ. ಹೊಸ ವರ್ಷಕ್ಕೆ ನಾವು ಕಾಲಿಟ್ಟೆವು. ಆಲ್ಮೋಸ್ಟ್ಲಿ ತುಂಬ ದಿನಗಳಾಯಿತು. ಈ ತಿಂಗಳಲ್ಲಿ ದೇವರು ನಡೆಸ್ತಾ ಬಂದಿದ್ದಾನೆ, ನಾವು ನಡೀತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಹೊಸ ವರ್ಷದಲ್ಲಿ ಹೊಸ ವಾಗ್ದಾನದೊಂದಿಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ನಾನು ನೆನೆಸ್ತೇನೆ, ನಂಬುತ್ತೇನೆ, ನೀವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಸಮಕ್ಷಮದಲ್ಲಿ ಆತನ ವಾಕ್ಯವನ್ನು ಕೇಳುತ್ತಾ ಸ್ತುತಿ ಆರಾಧನೆಗಳನ್ನು ಮಾಡುತ್ತಾ ಸಂತೋಷವಾಗಿ ಇದ್ದೀರಿ ಎಂಬುದಾಗಿ. ಓಕೆ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡುತ್ತಾ ನಾವು ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ನಮ್ಮ ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ವಾಮಿ, ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಅಪಾರವಾದದ್ದು. ಶಾಶ್ವತವಾದ ಮಮತೆಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದಿ, ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಿ. ನಿನ್ನಷ್ಟು ಪ್ರೀತಿಸುವವರು ಇಲ್ಲಿ ಯಾರೂ ಇಲ್ಲ ಸ್ವಾಮಿ. ಓ ಥ್ಯಾಂಕ್ ಯು ಲಾರ್ಡ್. ನಮಗೋಸ್ಕರ ಸ್ವಾಮಿ ಮಹಿಮೆಯ ಪದವಿಯನ್ನು ಬಿಟ್ಟು ಬಂದು ಶಿಲುಬೆಯಲ್ಲಿ ಸತ್ತು ಹೋನಲ್ಪಟ್ಟು ಮೃತ್ಯುಂಜನಾಗಿ ಎದ್ದು ಹೋಗಿ ಪರಲೋಕದಲ್ಲಿ ಸಿಂಹಾಸನರೂಢನಾಗಿ ನಮಗೋಸ್ಕರ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟಂಥ ಯೇಸುವೆ, ನಿಮಗೆ ನಾವು ಸ್ತೋತ್ರವನ್ನು ಮಾಡುತ್ತೇವೆ. ಕರ್ತನ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹೇಳುತ್ತಿರುವಾಗ ನಿನ್ನ ವಾಕ್ಯ ಹೇಳ್ತದೆ, ಯಾವನಾದರೂ ಬೋಧಿಸುವವನಾದರೆ ದೈವೋಕ್ತಿಗಳನ್ನು ಬೋಧಿಸಲಿ ಎಂಬುದಾಗಿ. ಪ್ರತಿಯೊಂದು ದೈವೋಕ್ತಿಗಳು ನಮ್ಮ ಬಾಯಿಂದ, ನನ್ನ ಬಾಯಿಂದ ಹೊರಡುವಂತೆ ನೀನು ಓ ಕರ್ತನೆ ನಮ್ಮ ಸಂಗಡ ಇದ್ದು ಮಾತನಾಡುವುದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಕೇಳುವವರ ಹೃದಯ, ಕೇಳುವವರ ಮನೋನೇತ್ರಗಳು, ಕಿವಿಗಳು ಎಲ್ಲವೂ ತೆರೆಯಲ್ಪಡಲಿ ವಾಕ್ಯಕ್ಕೋಸ್ಕರ. ವಾಕ್ಯವನ್ನು ಕೇಳಿ ಎನ್ಲೈಟನ್ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ತಂದೆ, ನಿನಗೆ ಸ್ತೋತ್ರ. ಎಲ್ಲರ ಕೊರತೆಯನ್ನು ಬಲ್ಲ ದೇವರು ನೀನು. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಮಾಡುತ್ತೇನೆ. ಎಲ್ಲರ ಕೊರತೆ ನೀಗಿಸುವಾತನು ನೀನಪ್ಪ, ಬಲ್ಲವನು ನೀನು, ನೀಗಿಸುವಾತ ನೀನು. ಸಮಸ್ತದಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಈ ದಿನ ನಾವು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಇರುವಂಥ ಬರೆಯಲ್ಪಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡುವ. 5ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗನ್ನೇಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಸರಿಯಾಗಿ ಕೇಳುವ ಉಪದೇಶ ಮಾಡಿದನು. ಮಾತನಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ
ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನು ಪಾರರಾಗಿದ್ದಂಥ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವೆ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಈ ಒಂದು ವಾಕ್ಯ ಸಂದೇಶ ಓದುವಾಗ ಎಷ್ಟು ಅರ್ಥ ಆಗ್ತದೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ಧ್ಯಾನ ಮಾಡುವುದಾದರೆ ಅದರಲ್ಲಿ ಬಹಳ ಸಂಗತಿಗಳಿವೆ ಪ್ರಿಯರೇ. ಅಲ್ಲಿ ಮೊದಲು ಹೇಳ್ತದೆ ಸತ್ಯವೇದದಲ್ಲಿ, ಅಲ್ಲಿ ಓದಿದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ಅಲ್ಲಿದ್ದ ಎಲ್ಲರೂ ಆತನ ಮೇಲೆ ಬೀಳ್ತಿದ್ರು. ಅಂದರೆ ಒಮ್ಮೆ ನನ್ನನ್ನು ಮುಟ್ಟು ಅಥವಾ ಮುಟ್ಟಿದ ಅಲ್ಲದೆ ಸ್ವಸ್ಥತೆ ಹೊಂದುವುದಕ್ಕೋಸ್ಕರ ಪ್ರತಿಯೊಬ್ಬರು ಅವನ ಮೇಲೆ ಬೀಳ್ತಿದ್ರು. ಈಗ ಯೇಸುವಿಗೆ ಉಪದೇಶ ಮಾಡಬೇಕು, ಇವರಿಗೆ ಅದ್ಭುತ ಬೇಕು, ಯೇಸುವಿಗೆ ಅವರಿಗೆ ಉಪದೇಶ ಮಾಡಬೇಕು. ಅಲ್ಲಿ ದಡದಲ್ಲಿ ನಿಂತು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಲ್ಲಿ ದಡದಲ್ಲಿ ನಿಂತು ಬಲೆಯನ್ನು ಸರಿ ಮಾಡುವಂಥ ಸಿಮೋನ್ ಹತ್ರ ಯೇಸು ಆತನ ದೋಣಿಯನ್ನು ಕೇಳಿದ. ನನಗೆ ಪ್ರಸಂಗ ಮಾಡಲಿಕ್ಕೆ ಇದೆ, ನಿನ್ನ ದೋಣಿಯಲ್ಲಿ ಕೂತ ಸ್ವಲ್ಪ ಎದುರಿಗೆ ಸ್ವಲ್ಪ ಆಚೆ ಕೊಂಡೋಗು, ನೀರಿನಿಂದ ದೂರಕ್ಕೆ, ಅಂದರೆ ಸಪ್ರೇಟ್ ಆಗಿ ಯಾರು ಕೂಡ ಆತನ ಮೇಲೆ ಬೀಳದೆ ಆತನು ಕೂಡ ಸಾವಕಾಶವಾಗಿ ಕೂತ್ಕೊಂಡು ಉಪದೇಶವನ್ನು ಮಾಡಲಿಕ್ಕೆ ಇದೆ. ಬಟ್ ಆತನಿಗೆ ಪೇತ್ರನ ದೋಣಿ ಬೇಕಿತ್ತು. ಪೇತ್ರನ ದೋಣಿ ಕೇಳಿದ, ಪೇತ್ರನ ದೋಣಿಯನ್ನು ಕೊಟ್ಟ. ಪೇತ್ರನ ದೋಣಿಯಲ್ಲಿ ಕೂತದಕ್ಕೆ ಆ ಪ್ರಸಂಗ ಮುಗಿಯುವ ತನಕ ಪೇತ್ರ ಅಲ್ಲಿಂದ ಅಲಗಾಡಿರ್ಲಿಕ್ಕಿಲ್ಲ. ಅವನು ಬಲೆಯನ್ನು ಸರಿ ಮಾಡಲಿ, ಏನೇ ಮಾಡಲಿ, ಆದರೆ ಯೇಸು ಮಾತನಾಡುತ್ತಿರುವ ಉಪದೇಶಕ್ಕೆ ಮಾತ್ರ ಕಿವಿ ಕೊಟ್ಟಿದ್ದಾನೆ. ಯಾಕೆ ಮುಂದೆ ಓದುವಾಗ ನಮಗೆ ಗೊತ್ತಾಗ್ತದೆ. ನನ್ನ ಪ್ರಿಯ ದೇವಜನರೇ, ನಾವು ಅಲ್ಲಿ ತುಂಬ ಸಂಗತಿಗಳನ್ನು ಓದಿದೆ, ಒಂದೊಂದನ್ನೇ ನಾನು ಬಿಡಿಸ್ತೇನೆ. ಯೇಸು ಸೀಮೋನ್ ಪೇತ್ರನ ಹತ್ರ ಹೇಳ್ತಾನೆ, ಎಲ್ಲ ಮಾತನಾಡಿ ಮುಗಿಸಿದ ಮೇಲೆ ಮೀನು ಬೇಟೆಗಾಗಿ ದೋಣಿಯನ್ನು ಆಳಕ್ಕೆ ನಡೆಸಿಕೊಂಡು ಹೋಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ. ಅಂದರೆ ಆಳವಾದ ಸ್ಥಳಕ್ಕೆ ನಡೆಸಿಕೊಂಡು ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ. ಇಲ್ಲಿ ಆಳವಾದ ಸ್ಥಳಕ್ಕೆ ಯೇಸು ಹೇಳ್ತಾ ಇದ್ದಾನೆ. ಆಳವಾದ ದಡದಲ್ಲಿ ಇವರು ಬಲೆ ಸರಿ ಮಾಡ್ತಾ ಇದ್ದಾರೆ. ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿರಬಹುದು, ಬೇರೆ ಅಧ್ಯಾಯದಲ್ಲಿ ಹೇಳ್ತದೆ, ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು. ಮೀನನ್ನು ಯಾವಾಗಲೂ ರಾತ್ರಿಯಲ್ಲಿ ಹಿಡಿಲಿಕ್ಕೆ ಹೋಗ್ತಾರೆ ದೋಣಿಗಾರರು, ಹಗಲಲ್ಲಿ ಹೋಗುವುದಿಲ್ಲ. ರಾತ್ರಿಯಲ್ಲಿ ಮೀನುಗಳು ಮೇಲೆ ಬರುತ್ತವೆ, ದಡಕ್ಕೆ ಬರುತ್ತವೆ, ಕಾಣ್ತವೆ. ಹಗಲಲ್ಲಿ ಮೇಲೆ ಬರುವುದಿಲ್ಲ, ಹಗಲಲ್ಲಿ ತಳದಲ್ಲಿರ್ತವೆ. ದಡದ ಬದಿಯಲ್ಲಿ ಮೀನಿರುವುದಿಲ್ಲ. ಎರಡು ಥರದ ಜನರು ಇರ್ತಾರೆ ವಿಶ್ವಾಸಿಗಳು. ದೇವ ಜನರಲ್ಲಿ ಒಂದು ದಡದಲ್ಲಿದ್ದು ಸಂತೋಷ ಪಡುವಂಥ, ಎಕ್ಸಾಂಪಲ್ ಆಗಿ ನಾನು ಹೇಳುವುದಾದರೆ ಸ್ವಿಮ್ಮಿಂಗ್ ಪೂಲ್ ಇರ್ತದೆ, ಸ್ವಿಮ್ಮಿಂಗ್ ಪೂಲ್. ಈಜು ಆಳಕ್ಕೆ ಇಳಿಯುವಂಥದ್ದು, ಈಜುವಂಥದ್ದು, ಫ್ಲೋಟಿಂಗ್ ಮಾಡುವಂಥದ್ದು, ಮುಳುಗಿ ಏಳುವಂಥದ್ದು, ಡೈವಿಂಗ್ ಹೊಡೆಯುವಂಥದ್ದು, ಅದರ ಸಂತೋಷ ಆಗುವುದು ಸ್ವಿಮ್ಮಿಂಗ್ ಪೂಲ್ನ ಒಳಗಿರುವವನಿಗೆ, ಹೊರಗಿರುವವನಿಗೆ ಅಲ್ಲ. ಹೊರಗೆ ಸ್ಪೆಕ್ಟೇಟರ್ ಅಂದರೆ ವೀಕ್ಷಕರು, ಅವ್ರು ನೋಡಿ ಖುಷಿ ಬರ್ತಾರೆ, ನನ್ನ ಮಗಳು ಒಳ್ಳೆ ಈಸ್ತಾಳೆ, ನನ್ನ ಮಗ ಒಳ್ಳೆ ಈಸ್ತಾನೆ ಅಂತ. ನಾನು ಮತ್ತು ನನ್ನ ತಮ್ಮ, ನಮ್ಮ ಮಕ್ಕಳು ಈಜು ಕಲಿಯುವಾಗ ಮಂಗಳೂರಿನ ಮಂಗಳ ಸ್ಟೇಡಿಯಂನ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಿದ್ದೆವು. ನನ್ನ ತಮ್ಮನಿಗೆ ಈಜು ಬರ್ತಿರ್ಲಿಲ್ಲ. ನಾನು ಅವನು ತುಂಬ ಸರಿ ರಿಕ್ವೆಸ್ಟ್ ಮಾಡಿದ್ದೆ, ಬಾ ನೀನು ಅಂತ. ಹಾಗೇ ನಮ್ಮ ಮಕ್ಕಳು ಈಜು ಕಲ್ತರು, ಒಳ್ಳೆ ಎಕ್ಸ್ಪರ್ಟ್ ಆದರು ಈಜಿನಲ್ಲಿ. ಅವರು ಡೈವಿಂಗ್ ಕಲ್ತರು, ಮೇಲಿನಿಂದ ಹಾರಲಿಕ್ಕೆ ಕಲ್ತರು. ಈಗ ಒಂದು ವೇಳೆ ಅವರು ಆಳವಾದ ಬಾವಿಯಲ್ಲಿ ಕೂಡ ಅವರು ಹಾರಿದ್ರ ಮೇಲೆ ಬರ್ತಾರೆ, ಯಾಕೆಂದರೆ ಕೆಳಗೆ ಹೋಗಿ ಮೇಲೆಗೆ ಬರುವಂಥದ್ದನ್ನು ಕಲ್ತಿದ್ದಾರೆ. 4 ಮಕ್ಕಳು ಕೂಡ, ನನಗಿಬ್ಬರು, ನನ್ನ ತಮ್ಮನಿಗಿಬ್ಬರು. ಸೊ ನಾನು ಏನು ಮಾಡ್ತಿದ್ದೆ, ನಾನು ಕೂಡ ನನ್ನ ಮಕ್ಕಳೊಟ್ಟಿಗೆ ಸ್ವಿಮ್ ಮಾಡ್ತಿದ್ದೆ. ನಾನು ಎಂಜಾಯ್ ಮಾಡ್ತಿದ್ದೆ, ಅವನ ಮೇಲೆ ನಿಂತು ನೋಡ್ತಿದ್ದ. ನಾನು ಎಂಜಾಯ್ ಮಾಡುವಷ್ಟು ಅವನು ಎಂಜಾಯ್ ಮಾಡ್ತಿರ್ಲಿಲ್ಲ. ಸೊ ನನಗೆ ಸ್ವಿಮ್ಮಿಂಗ್ ಗೊತ್ತಿತ್ತು, ನಾನು ಈಜ್ತಿದ್ದೆ, ಒಳ್ಳೆ ಆಗ್ತಿತ್ತು ತಣ್ಣೀರು. ಅದೇ ರೀತಿಯಲ್ಲಿ ದಡದ ಆಳ ದೇವರ ಆತ್ಮನ ಆಳದಲ್ಲಿ ನಡೆಸಲ್ಪಡುವಂಥದ್ದು, ಮತ್ತು ಮೇಲ್ಮೇಲೆ ಸಂತೋಷ ಪಡುವಂಥ ದಡದಲ್ಲಿರುವಂಥ ವಿಶ್ವಾಸಿಗಳು, ಆಳದಲ್ಲಿ ನಡೆಸಲ್ಪಡುವಂಥ ವಿಶ್ವಾಸಿಗಳು. ದಡದಲ್ಲಿ ಒಬ್ಬ ವ್ಯಕ್ತಿ ಆ ಆಳಕ್ಕೆ ನಡೆಸಲ್ಪಡದೆ ನನಗಿಷ್ಟೇ ಸಾಕು ಅಂತ ಬಯಸುವಂಥ ವಿಶ್ವಾಸಿ ಆಗಿರುವುದು, ಅದು ಕರ್ತನಿಗಿಷ್ಟೇ ಇಲ್ಲ. ಕರ್ತನು ಬಯಸ್ತಾನೆ. ನಾವು ಒಂದು ಪದ್ಯ ಹಾಡ್ತೇವೆ, ಅದು ಹಳೆ ಒಡಂಬಡಿಕೆಯಲ್ಲಿ ಬರೆದಂಥ ಮಾತು. ಮೊಣಕಾಲುವರೆಗೆ ಅಲ್ಲ, ಸೊಂಟಾದವರೆಗೆ ಅಲ್ಲ, ಅದು ಜೆರುಬಾಬೆಲನ ವಿಷಯ ಬರುವಾಗ ಅಲ್ಲಿ ಬರೆಯಲ್ಪಟ್ಟಿದೆ.
ಒಂದು ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮನಿಂದಲೇ. ಆ ಒಂದು ಭಾಗದಲ್ಲಿ ಮೊಣಕಾಲುವರೆಗೆ ಅಲ್ಲ, ಸೊಂಟದವರೆಗೆ ಅಲ್ಲ, ಈಜು ಆಳಕ್ಕೆ, ಅಂದರೆ ಮುಳುಗುವ ಆಳಕ್ಕೆ, ಮುಳುಗಿದ್ರೆ ಈಜಬೇಕು, ಮುಳುಗುವ ಆಳದಲ್ಲಿ ಈಜಬೇಕು. ಈಜುವ ಆಳಕ್ಕೆ ನನ್ನನ್ನು ಕರೆದುಕೊಂಡು ಆತ್ಮನಲ್ಲಿ, ಆ ಈಜುವ ಆಳದಲ್ಲಿ ಆತ್ಮನಲ್ಲಿ ನಾವು ನಡೆಸಲ್ಪಡುವಾಗ ಅದರಲ್ಲಿರುವಂಥ ಆನಂದವೇ ಬೇರೆ. ದೇವರಿಗೆ ಅದು ಇಷ್ಟ. ಯೇಸು ಬಯಸ್ತಾನೆ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲಿಕ್ಕೆ. ಒಂದು ಈ ದಡದಲ್ಲಿರುವಂಥ ದಡದ ಲೆವೆಲ್ನ ವಿಶ್ವಾಸಿಗಳು, ಅವರ ಪ್ರಾರ್ಥನೆ ಸ್ವಲ್ಪ ಇರ್ತದೆ, ಆರಾಧನೆ ಕೂಡ ಲಿಮಿಟ್ನಲ್ಲಿ ಇರ್ತದೆ. ಹೆಚ್ಚು ಅವರಿಗೆ ಬೇಡ, ಟಂಗ್ಸಲ್ಲಿ ಮಾತಾಡಲಿಕ್ಕೆ ಬೇಡ. ಸ್ವಂತಕ್ಕಾಗಿ ಜೀವಿಸುತ್ತಾನೆ, ಕರ್ತನಿಗಾಗಿ ಜೀವಿಸುವುದಿಲ್ಲ. ದೇವರ ವಾಕ್ಯ ಏನು ಹೇಳ್ತದೆ? ಇನ್ನು ಮೇಲೆ ಜೀವಿಸುವವನು ತನಗೋಸ್ಕರ ಜೀವಿಸದೆ, 2 ಕೊರಿಂಥ 5ನೇ ಅಧ್ಯಾಯ 15ನೇ ವಚನ, ತನಗೋಸ್ಕರ ಜೀವಿಸದೆ ತನಗೋಸ್ಕರ ಸತ್ತು ಎದ್ದು ಬಂದ ಕ್ರಿಸ್ತನಿಗೋಸ್ಕರ ಜೀವಿಸಬೇಕೆಂಬುದಾಗಿ ಆತನು ನಮಗೆಲ್ಲರಿಗೋಸ್ಕರವಾಗಿ ಸತ್ತನು. ಸ್ವಂತಕ್ಕಾಗಿ ಜೀವಿಸ್ತಾನೆ. ಸೈತಾನನಿಗೆ ಸುಲಭವಾಗಿ ಸ್ಯಾಂಡ್ವಿಚ್ ಗುರಿಯಾಗುತ್ತಾನೆ. ತೀರ್ಮಾನಗಳು ಬರುವಾಗ ಅವರಿಗೆ ಇಷ್ಟವಾದದನ್ನು ಆಲೋಚಿಸುತ್ತಾರೆ. ಪ್ರತಿಯೊಬ್ಬನು ತೀರ್ಮಾನ ಮಾಡುವಾಗ ಶರೀರ ಸಂಬಂಧವಾದ ತೀರ್ಮಾನಗಳೇ ಇರ್ತದೆ. ಅದು ಹಾಗೆ ಮಾಡಬೇಕಿತ್ತು, ಹೀಗೆ ಮಾಡಬೇಕಿತ್ತು, ಹೀಗೆ ಮಾಡಲಿಲ್ಲ, ಹಾಗೆ ಮಾಡಲಿಲ್ಲ, ಇಂತಹ ತೀರ್ಮಾನಗಳು ಇರುತ್ತವೆ. ಪವಿತ್ರಾತ್ಮನ ಬಲ ಅರ್ಥ ಆಗುವುದಿಲ್ಲ. ಎಲ್ಲ ಪವಿತ್ರಾತ್ಮ, ಎಂಥ ಪವಿತ್ರಾತ್ಮ ಮಾಡೋದು? ಈ ರಿಯಲಿ ಪವಿತ್ರಾತ್ಮನ ಕಾರ್ಯ ಆಗಿರ್ತದೆ. ಒಬ್ಬ ವ್ಯಕ್ತಿ ದೇವರಿಗೆ ಭಯಭಕ್ತಿಯಿಂದ ಜೀವಿಸುವ, ದೇವರ ಆತ್ಮಿಕ ಆಳದಲ್ಲಿ ನಡೆಯುವಂಥ ವ್ಯಕ್ತಿ ಪವಿತ್ರಾತ್ಮನ ಕಾರ್ಯಗಳನ್ನು ವರ್ಣಿಸುವಾಗ ಸಾಧ್ಯವಾ? ಇಂಥದೆಲ್ಲ ಸವಾಲುಗಳನ್ನು ಅವರು ಹಾಕುತ್ತಾರೆ. ಮತ್ತು ಫಲ ಇಲ್ಲದ ಜೀವಿತ, ಕ್ರಿಸ್ತನಲ್ಲಿ ಫಲ ಇಲ್ಲದ ಜೀವಿತ, ಇದು 2 ಲೆವೆಲ್. ಒಂದು ದಡದ ಲೆವೆಲ್ ಮತ್ತು ಆಳದಲ್ಲಿ ನಡೆಸಲ್ಪಡುವಂಥ ಲೆವೆಲ್. ದಡದಲ್ಲಿ ನಿಂತರೆ ಮೊಣಕಾಲುವರೆಗೆ ನೀರು ಬರುವುದಿಲ್ಲ, ನದಿಯಲ್ಲಿ, ಸಮುದ್ರದಲ್ಲಿ ಅಲ್ಲ. ಸಮುದ್ರದಲ್ಲಿ ದೊಡ್ಡ ವೇವ್ ಬಂದರೆ ಮುಳುಗಿಸಿ ಬಿಡ್ತಾರೆ, ಅದು ಬೇರೆ. ಆದರೆ ದಡದಲ್ಲಿ ಇರುವವನಿಗೆ, ಆ ಆಳದಲ್ಲಿ ನಡೆಸಲ್ಪಡುವವನಿಗೂ ವ್ಯತ್ಯಾಸ ಇದೆ. ದಡದಲ್ಲಿ ಮೀನು ಬಲೆ ಹಾಕಿದರೆ ಮೀನು ಸಿಗುವುದಿಲ್ಲ ಸ್ವಲ್ಪ, ಆದರೆ ಆಳಕ್ಕೆ ನಡೆಸಲ್ಪಡುವಾಗ ಇಲ್ಲಿ ಮಾತ್ರ ದೊಡ್ಡ ಅದ್ಭುತ ಆಗಿದೆ. ಇದು ವಿಶೇಷ. ಪೇತ್ರನಿಗೆ ವಿಸ್ಮಯ ಹಿಡಿಯುವಂಥ ಅದ್ಭುತ ಆಗಿದೆ. ಓಕೆ, ಯಾಕೆ ಯೇಸು ನಿಮ್ಮ ದೋಣಿಯನ್ನು ಆಳಕ್ಕೆ ನಡೆಸಿ ಮೀನು ಬೇಟೆಗಾಗಿ ಬಲೆಗಳನ್ನು ಹಾಕಿರಂತ ಹೇಳಿದ? ಆ ಪೇತ್ರ ಒಂದು ಮಾತು ಮಾತಾಡಿದ ಅದರಲ್ಲಿ, ಸ್ವಾಮಿ, ಅದಕ್ಕೆ ಶಿವನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರೂ ನಮಗೆ ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ, ನಿನ್ನ ಮಾತಿನ ಮೇಲೆಗೆ. ಇಲ್ಲಿ ಒಂದು ವಿಶೇಷ ಏನಂದರೆ, ನಿನ್ನ ಮಾತಿನ ಮೇಲೆಗೆ. ಅಲ್ಲಿ ಹೇಳಿದ ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆ. ನೋಡಿ, ಸಣ್ಣಂದಿನಿಂದ ಸಮುದ್ರ ತಟದಲ್ಲಿ ಇದ್ದುಕೊಂಡು ಮೀನುಗಾರ ಆ ಒಂದು ಪಂಗಡದಿಂದ ಹುಟ್ಟಿ ಬೆಳೆದು, ಸಣ್ಣದಿಂದಲೇ ಸಮುದ್ರ ತೀರದಲ್ಲಿ ಇದ್ದುಕೊಂಡು ದೋಣಿಯಲ್ಲಿ ಹೋಗಿ ಬಂದು ಮೀನು ಹಿಡಿಯುವಂಥ ಕಸುಬುಗಾರನು, ಅವನಿಗೆ ಯಾವ ಸಮಯದಲ್ಲಿ ಹೋದರೆ ಮೀನು ಬರ್ತದೆ, ಆಕಾಶ ಯಾವ ಬಣ್ಣ ಆದರೆ ಯಾವ ಮೀನು ಸಿಗ್ತದೆ, ಎಲ್ಲ ತನಗೆ ಕ್ಯಾಲ್ಕುಲೇಷನ್ ಇದೆ. ಯೇಸು ಯಾರು? ಬಡಗಿಯ ಮಗ. ಯೇಸು ತನ್ನ ತಂದೆ ಯೋಸೇಫನೊಂದಿಗೆ ಕೆಲಸ ಮಾಡುತ್ತಿರುವಂಥ ವ್ಯಕ್ತಿ. ಯೇಸುವಿಗೆ ಬಡಗಿಯ ವಿಷಯ ಕೇಳಿದರೆ ಹೇಳಬಹುದು, ಇವನಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಯೇಸು ಅಂತೂ ಮೀನುಗಾರರ ಪಂಗಡದವನು ಅಲ್ಲವೇ ಅಲ್ಲ. ಆದರೆ ಅವನು ಒಂದು ಕ್ವಶನ್ ಕೇಳಲಿಲ್ಲ. ಪೇತ್ರ, ನಿನಗೆ ಈ ಮೀನಿನ ಬಗ್ಗೆ ನಾಲೆಜ್ ಉಂಟಾ? ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೆ, ಸಿಗಲಿಲ್ಲ. ಈಗ ಹಗಲು, ಈಗ ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. ಯೇಸು ಒಂದು 2 ತಾಸು ಮಾತಾಡಿರುವರು ಅಥವಾ 3 ತಾಸು ಮಾತಾಡಿರುವರು. ಬೆಳಿಗ್ಗೆಯವರು ಬಂದು ಬಲೆ ಸರಿ ಮಾಡುವಾಗ 7, 7:30 ಆಗಿರ್ಬೋದು ನನ್ನ ಅಂದಾಜು ಪ್ರಕಾರ. ಒಂದು 8 + 2 10. ಬಿಸಿಲು ಬರ್ತಾ ಇದೆ, ಬಿಸಿಲಿಗೆ ಮೀನು ಮೇಲೆ ಬರುವುದಿಲ್ಲ. ನಿನಗೆ ಏನು ಗೊತ್ತು? ನೀನು ಬಡಗಿ ಕೆಲಸದವ, ನೀನು ಬೋಧಿಸುವವ, ಮೀನಿನ ಬಗ್ಗೆ ನಿನಗೆ ಗೊತ್ತಾ? ನಾವು ಸಣ್ಣಂದಿನಿಂದಲೇ ಇದ್ದೀವಿ. ಒಂದು ಶಬ್ದ ಮಾತಾಡಲಿಲ್ಲ. ಯಾಕೆ? ಅವನು ವಾಕ್ಯ, ಯೇಸು ಪ್ರೀಚ್ ಮಾಡುವ ವಾಕ್ಯವನ್ನು ಕೇಳ್ತಾ ಇದ್ದ. ಗುರುವೇ, 5ನೇ ವಚನ, ನಾವು ಗುರುವೇ ಅಂದರೆ ರಬ್ಬಿ, ನನ್ನ ಗುರುವೇ ಅಂದರೆ ಮರಿಯಳು
ಮಗ್ದಲದ ಮರಿಯಳು ಯೇಸುವ ಪುನರುತ್ಥಾನದಾಗ ರಬ್ಬೂನಿ, ಮರಿಯಳೆ ಅಂತ ಕರೆಯುವಾಗ ರಬ್ಬೂನಿ ಅಂತ ಹೇಳಿದ. ರಬ್ಬೂನಿ ಅಂದರೆ ನನ್ನ ಗುರುವೇ ಅಂತ. ರಬ್ಬಿ ಅನ, ರಬ್ಬೂನಿ ನನ್ನ ಗುರುವೇ. ರಬ್ಬಿ ಅಂದರೆ ಅಲ್ಲಿ ಬೋಧಕರಿಗೆ ರಬ್ಬಿ ಹೇಳ್ತಾರೆ. ಸೊ ಯೇಸುವನ್ನು ಗುರುವೇ ಅಂತ ಕರೀತಾನೆ, ಗುರುವೇ, ಮಾಸ್ಟರ್, ಇಂಗ್ಲಿಷ್ನಲ್ಲಿ ಮಾಸ್ಟರ್. ರಾತ್ರಿಯೆಲ್ಲ ಪ್ರಯಾಸಪಟ್ಟೆ, ಆದರೆ ಒಂದು ಮೀನು ಸಿಗಲಿಲ್ಲ, ಪುಡಿಕಾಸು ಮೀನು ಸಿಗಲಿಲ್ಲ. ಆದರೆ ನಿನ್ನ ಮಾತಿನ ಮೇರೆಗೆ ನಾನು ಬಲೆಗಳನ್ನು ಹಾಕುತ್ತೇನೆ. ಇವತ್ತು ಯೇಸುವಿನ ಮಾತಿನ ಮೇರೆಗೆ ದೇವರ ಮಕ್ಕಳಾಗಿರುವ ನಾವು ಏನು ಮಾಡಿದರೂ, ಅಂದರೆ ರೈಟಾದ ಸಂಗತಿಗಳನ್ನು, ಕೆಟ್ಟ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಒಳ್ಳೆಯ ಕೆಲಸ ಯೇಸುವಿನ ಮಾತಿನ ಮೇರೆಗೆ, ದೇವರ ಮಾತಿನ ಮೇರೆಗೆ. ದೇವರು ಹೇಗೆ ಮಾತಾಡ್ತಾನೆ? ತನ್ನ ವಾಕ್ಯದ ಮೂಲಕ ಮಾತನಾಡ್ತಾನೆ. ವಾಕ್ಯ ಓದುವಾಗ ಮಾತಾಡ್ತಾನೆ. ದೇವರ ವಾಕ್ಯ ನಮಗೆ ಒಂದು ಸುಂದರವಾದ ಕನ್ನಡಿ, ಬಹಳ ಸುಂದರವಾದ ಕನ್ನಡಿ ದೇವರ ವಾಕ್ಯ. ನಮ್ಮ ಮುಖದಲ್ಲಿ ಏನಿದೆ ಎಂಬುದಾಗಿ ನಾವು ಕನ್ನಡಿಯ ಮುಂದೆ ನಿಂತು ತಲೆಬಾಚ್ತೇವೆ. ಶೃಂಗಾರವನ್ನು ಮಾಡ್ತಾರೆ, ಐಬ್ರೋಗೆ ಕಲರ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಗುಡ್. ಯಾಕೆ? ನಾನು ಸುಂದರ ಕಾಣಬೇಕು, ಹೇಗೆ ಕಾಣ್ತಾ ಇದ್ದೇನೆ, ನಾವು ಹೇಗೆ ಇದ್ದೇವೆ, ಇದ್ದ ಹಾಗೆ ಆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡ್ತೇವೆ. ನಮ್ಮ ಕನ್ನಡಿಯಲ್ಲಿ ಇನ್ನೊಬ್ಬರ ಪ್ರತಿಬಿಂಬ ನೋಡುವುದಿಲ್ಲ. ದೇವರ ವಾಕ್ಯ ನಾವು ಏನಾಗಿದ್ದೇವೆ ಎಂಬುದಾಗಿ ತೋರಿಸ್ತದೆ. ಓದುವಾಗ ಏನಾಗಬೇಕೆಂಬುದಾಗಿ ತೋರಿಸ್ತದೆ. ಏನು ಮಾಡಿದ್ದೇವೆ, ತಪ್ಪು ಏನು ಮಾಡಿದ್ದೇವೆ ಎಂಬುದಾಗಿ ತೋರಿಸ್ತದೆ. ಏನು ಸರಿಯಾದ ಕೆಲಸ ಮಾಡ್ತಾ ಇದ್ದೇವೆ ಅಂತ ಓದುವಾಗ ಗೊತ್ತಾಗ್ತದೆ. ಏನು ಮಾಡಬಾರದು ಎಂಬುದಾಗಿ ತೋರಿಸ್ತದೆ. ಗಾಡಿಯಲ್ಲಿ ನಮ್ಮ ಮನೆಯ ಕನ್ನಡಿ, ನಮ್ಮ ಮಿರರ್, ಇದು ಕಬಟ್ನಲ್ಲಿ ಆಗಲಿ ಮತ್ತು ಅಥವಾ ಡ್ರೆಸ್ಸಿಂಗ್ ಟೇಬಲ್ನಲ್ಲಾಗಲಿ, ನಮ್ಮ ಇಡೀ ಎಂಟೈರ್ ಮುಖದಿಂದ ಕಾಲಿನ ಪಾದ ತನಕ ಕಾಣಿಸುವಂಥ ಕನ್ನಡಿ ಇದೆ. ಆ ದೊಡ್ಡ ಕನ್ನಡಿ, ಅದರಲ್ಲಿ ಎಂಟೈರ್ ನಾವು ಕಾಣಿಸಲ್ಪಡ್ತೇವೆ. ಹಾಗೆ ದೇವರ ವಾಕ್ಯ ಓದುವಾಗ ನಮ್ಮ ಗಾಡಿಯಲ್ಲಿ ಸೈಡ್ ಮಿರರ್ ಇದೆ. ಸೈಡ್ ಮಿರರ್ನಲ್ಲಿ ನಾವು ಕಾಣುವುದಿಲ್ಲ, ನಮ್ಮ ಮುಖ ಕಾಣುವುದಿಲ್ಲ, ಹಿಂದೆ ಬರುವವರು ಕಾಣ್ತಾರೆ. ಹಾಗಾದರೆ ದೇವರ ವಾಕ್ಯವನ್ನು ನಮಗೆ ಕನ್ನಡಿಯಾಗಿ ನಾವು ಇಟ್ಕೊಳ್ಬೇಕಾ? ದೇವರ ವಾಕ್ಯವನ್ನು ನಮಗೆ ಕನ್ನಡಿಯಾಗಿ ನಾವು ಇಟ್ಕೊಳ್ಬೇಕಾ? ಅಥವಾ ದೇವರ ವಾಕ್ಯವನ್ನು ಸೈಡ್ ಮಿರರ್ ಆಗಿ ಬೇರೆಯವನ್ನು ನೋಡಬೇಕಾ? ನೋ. ಸೈಡ್ ಮಿರರ್ನಲ್ಲಿ ನೋಡಿದರೆ ಇನ್ನೊಬ್ಬ ಕಾಣ್ತಾನೆ. ದೇವರ ವಾಕ್ಯ ಓದುವಾಗ ನಮಗೋಸ್ಕರ ಏನು ಬರೆದಿದೆ ಎಂಬುದಾಗಿ, ದೇವರು ನನ್ನ ಹತ್ರ ಏನು ಮಾತನಾಡ್ತಾನೆ, ನಮ್ಮನ್ನು ಕ್ರಮಪಡಿಸುವುದಕ್ಕಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಇಲ್ಲಿ ಆತನು ಹೇಳ್ತಾನೆ, ಯೇಸುವಿನ ಮಾತಿನ ಮೇಲೆಗೆ, ನಿನ್ನ ಮಾತಿನ ಮೇಲೆಗೆ, ನಾವು ಯೇಸುವಿನ ಮಾತಿನ ಮೇರೆಗೆ ಯೇಸುವಿನ ಮಾತು ಅಂದರೆ ದೇವರ ಮಾತಿನ ಮೇರೆಗೆ ನಾವು ಏನೇ ಕೆಲಸ ಮಾಡಿದರೂ ಅದಕ್ಕೆ 100% ಪ್ರತಿಫಲ ಇದೆ. ಇಲ್ಲಿ ಹೇಳ್ತಾರೆ, ನಿನ್ನ ಮಾತಿನ ಮೇಲೆಗೆ. ಕರ್ತನ ಯೋಜನೆ ನಮಗೆ ಅರ್ಥ ಆಗುವುದಕ್ಕೋಸ್ಕರ ದೇವರು ನಮ್ಮನ್ನು ಆಳಕ್ಕೆ ನಡೆಸ್ತಾನೆ. ನಾವು ರಕ್ಷಣೆ ಹೊಂದಿದಾಗ ಒಂದು ಹಂತದಲ್ಲಿ ಇರ್ತೇವೆ, ಮತ್ತು ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತೇವೆ, ನಾವು ದೇವರ ವಾಕ್ಯವನ್ನು ಓದ್ತೇವೆ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ. ಬಹಳ ಆಸಕ್ತಿ. ಒಳ್ಳೆಯ ಬೋಧಕರು ಬರುವಾಗ, ಆ ಒಳ್ಳೆಯ ರೆವಲೇಷನ್ ಪ್ರೀಚರ್ಸ್ ದೇವರ ವಾಕ್ಯವನ್ನು ಅರ್ಥಪಡಿಸಿ ಬೋಧಿಸುವಾಗ ನಾವು ಅಲ್ಲಿಗೆ ಅವರು ಬರುವಂಥ ಸ್ಥಳಕ್ಕೆ ಹೋಗಿ ಆ ಸಂದೇಶ 3 ದಿವಸದ ಕೂಟ ಆದರೆ 3 ದಿವಸದ ಕೂಟ, ಪುಸ್ತಕ ಮತ್ತು ಪೆನ್ನನ್ನು ಹಿಡ್ಕೊಂಡು ಅವರು ಹೇಳುವಂಥ ಪಾಯಿಂಟನ್ನು ಬರೆದುಕೊಂಡು ನಾವು ನಮ್ಮ ಮನೆಯಲ್ಲಿ ಬಂದು ಪುನಃ ಅದನ್ನು ಓದ್ತಾ ಇದ್ದೇವೆ, ಸ್ಟಡಿ ಮಾಡ್ತಾ ಇದ್ದೇವೆ. ಬಹಳ ಸಂತೋಷ. ದೇವರು ನಮ್ಮ ಹತ್ರ ಮಾತನಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಹೋಗ್ತಿದ್ದೆವು. ಸ್ವಾಮಿ, ನಿನ್ನ ಪ್ರವಾದನೆ ಮೂಲಕ ಮಾತನಾಡು. ದೇವರ ಯೋಜನೆಗಳು ನಮಗೆ ಅರ್ಥ ಆಗುವುದಕ್ಕಾಗಿ ನಾವು ಕೂತ್ಕೊಂಡು ಬೈಬಲ್ ಓದ್ತಿದ್ದೆವು, ಧ್ಯಾನ ಮಾಡ್ತಿದ್ದೆವು, ಪ್ರಾರ್ಥನೆಯಲ್ಲಿ ಗಂಟೆಯಾಗಿ ಪ್ರಾರಂಭದಿಂದಲೇ ಕಳೀತಿದ್ದೆವು. ಯಾಕೆ? ನಾವು ಇನ್ನೂ ಕೂಡ ಆಳಕ್ಕೆ ಇಳಿಬೇಕು, ಇನ್ನೂ ಕೂಡ ಆತ್ಮನ ಆಳಕ್ಕೆ ಇಳಿಬೇಕು. ಯಾವಾಗ ನಾವು ಆತ್ಮನ ಆಳಕ್ಕೆ ಇಳಿತೇವೆ, ಅಷ್ಟು ಹೆಚ್ಚಾಗಿ ನಮಗೆ ದೇವರ ಯೋಜನೆಗಳು ಅರ್ಥವಾಗ್ತದೆ. ದ ಪರ್ಪಸ್ ಆಫ್ ಗಾಡ್, ದ ಪ್ಲಾನ್ ಆಫ್ ಗಾಡ್.
ದೇವರ ಉದ್ದೇಶಗಳು ಅರ್ಥ ಆಗ್ತವೆ, ದೇವರ ಯೋಜನೆಗಳು ಅರ್ಥ ಆಗ್ತವೆ. ದೇವರು ಏನೇ ಯೋಜನೆ ಮಾಡಿದ್ರು ಅದು ದೇವರ ವಾಕ್ಯದ ಸರ್ಕಲ್ನ ಒಳಗಿರ್ತದೆ. ನಂಬರ್ 1, ದೇವರು ಏನೇ ಯೋಜನೆ ಮಾಡಿದ್ರು ಅದು ದೇವರ ಉದ್ದೇಶ ಮತ್ತು ಚಿತ್ತಾನುಸಾರವಾಗಿ ಇರ್ತದೆ. ದೇವರ ಚಿತ್ತದ ಹೊರಗಡೆ ಇರುವುದಿಲ್ಲ, ದೇವರ ಸ್ವಂತ ಉದ್ದೇಶದ ಹೊರಗಡೆ ಅದಿರುವುದಿಲ್ಲ. ಅದಕ್ಕಾಗಿ ಇಲ್ಲಿ ದೇವರು ಪೇತ್ರನನ್ನು ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡಿಸ್ತಾ ಇದ್ದಾನೆ. ಅದರಲ್ಲಿ ಅವನು ಕಲಿತುಕೊಳ್ಳಿಕ್ಕೆ ಏನು ಅರ್ಥ ಬಿಡಿಸಲಿಲ್ಲ, ಏನು ಕೂಡ ಒಂದು ಇಂಟರ್ಪ್ರಿಟೇಷನಲ್ಲಿ ಆಗ ಮಾಡಿದ್ದು ಅಲ್ಲಿ ಬರೀಲಿಲ್ಲ. ಜಸ್ಟ್ ಒಂದು ಪ್ರಾಕ್ಟಿಕಲ್ ಎಕ್ಸಸೈಸ್ ಆತನು ಮಾಡಿಸ್ತಾ ಇದ್ದಾನೆ. ಆಳಕ್ಕೆ ನಡೆಸಲ್ಪಡುವಾಗ ಏನಾಗುತ್ತೆ ಎಂಬುದಾಗಿ ನಾನು ಬಿಡಿಸ್ತೇನೆ. ಮತ್ತೆ ಕರ್ತನ ಯೋಜನೆ ನಮಗೆ ಅರ್ಥ ಆಗುವಂತೆ ಮತ್ತು ಆಳದಲ್ಲಿ ಏನಿರ್ತದೆ ನೋಡಿ. ನಿನ್ನ ಮಾತಿನ ಮೇರೆಗೆ ಒಬ್ಬ ವ್ಯಕ್ತಿ ದೇವರ ಮಾತಿಗೆ ವಿಧೇಯನಾದಾಗ ಏನಾಗ್ತದೆ? ಬೈಬಲ್ನಲ್ಲಿ ಅದಕ್ಕೆ ಆಧಾರ ಇದೆ. ಯೇಸು ಮಾಡಿದ ಪ್ರಥಮ ಅದ್ಭುತ ಎಲ್ಲಿದೆ? ಯೇಸು ಮಾಡಿದ ಪ್ರಥಮ ಅದ್ಭುತ ಎಲ್ಲಿದೆ ಅಂದರೆ ಒಂದು ಮದುವೆ ಮನೆಯಲ್ಲಿ ಯೇಸು ಆ ಮನೆಗೆ ಬಂದಿದ್ದ. ಯೇಸು ಅಲ್ಲಿಗೆ ಬಂದಿದ್ದ. ಯೇಸು ಬಂದಿದ್ದ, ಮರಿಯಾಳು ಬರ್ತಾರೆ, ತಾಯಿ ಬರ್ತಾರೆ, ಮಗನೇ ದ್ರಾಕ್ಷಾರಸ ಮುಗಿದು ಹೋಯಿತು. ಒಂದು ನೆನಪಿಟ್ಟುಕೊಳ್ಳಿ, ಯಹೂದ್ಯರು ಯಾರಾದರೂ ಮದುವೆಗೆ ಕರೆದ್ರೆ ಮಾತ್ರ ಹೋಗ್ತಾರೆ, ಮದುವೆಗೆ ಕರೆಯದವರು ಅವರ ಮನೆಗೆ ಮದುವೆಗೆ ಹೋಗುವುದಿಲ್ಲ. ಒಂದು ಮತ್ತು ಆ ಮನೆಯಲ್ಲಿ 6 ಬಾಣೆಗಳು ಇಡಲ್ಪಟ್ಟಿತ್ತು, ಕಲ್ಲಿನ ಬಾಣೆಗಳು. ಅದರಲ್ಲಿ ನೀರಿದೆ. ಯಾಕೆ? ಒಳಗೆ ಬರುವ ಅಲ್ಲಿ ಒಂದು ಕಸ್ಟಮ್ಸ್ ಇದೆ, ಅವರ ಸಂಪ್ರದಾಯ ಇದೆ. ಒಳಗೆ ಮನೆಗೆ ಮದುವೆಗೆ ಬರುವವರನ್ನು ಗೌರವಿಸುವುದು ಹೇಗೆ ಅಂದರೆ, ಸೌದಿ ಅರೇಬ್ನಲ್ಲಿ ನಾನು ಮದುವೆಗೆ ಅಟೆಂಡ್ ಆಗಿದ್ದೆ, ನನ್ನ ಬಾಸ್ನ ಮಗದು. ಅಲ್ಲಿ ಬರುವಂಥ ಗಂಡಸರದು ಹೆಂಗಸರ ಸಪ್ರೇಟ್, ಅಲ್ಲಿಗೆ ನಮಗೆ ಯಾರಿಗೆ ಹೋಗಲಿಕ್ಕಿಲ್ಲ ಗಂಡಸರದಕ್ಕೆ. ನಾನು ಅಲ್ಲಿ ಇದ್ದೆ, ಆ ಮದುವೆಯಲ್ಲಿದ್ದೆ. ನನಗೆ ಜವಾಬ್ದಾರಿ ಕೊಟ್ಟಿದ್ರು, ಆ ಜವಾಬ್ದಾರಿಯನ್ನು ನಾನು ಮಾಡ್ತಾ ಇದ್ದೆ. ನಾನು ಅವರಿಗೆ ನಂಬಿಗಸ್ತ ಅಲ್ಲಿ ಕೆಲಸದವಾಗಿದ್ದೆ. ಹಾಗೆ ಅವ್ರು ಊದುದು ದಾನಿ ಇರ್ತದೆ, ಅದು ಬೆಂಕಿ ಹಾಕುವಂಥದ್ದು ಚಿಕ್ಕ, ಅದರಲ್ಲಿ ಮಸಿ ಹಾಕಿ ಅದಕ್ಕೆ ಊದು ಎಂಬುದು ಸ್ಯಾಂಡಲ್ವುಡ್ ಅಲ್ಲ ಇನ್ನೊಂದು ಅದು ಹಾಕ್ತಾರೆ. ಅದು ಸ್ಮೆಲ್ ಅವರಿಗೆ ಒಬ್ಬರು ಕೊಡುತ್ತಾರೆ, ಅವರು ಸ್ವಲ್ಪ ಸ್ಮೆಲ್ ಅಂಟಿಕೊಳ್ತಾರೆ. ಅದೊಂದು ಗೌರವ ಕೊಡುವಂಥದ್ದು, ಬರುವವರಿಗೆ ಗೌರವ ಕೊಡುವುದು. ಇಲ್ಲಿ ಶಾಲ್ ಹಾಕಿದ ಹಾಗೆ. ಸೊ ಇಲ್ಲಿ ಏನಿತ್ತಂದರೆ, ಇಲ್ಲಿ ಇಸ್ರೇಲ್ನಲ್ಲಿ ಬರುವಂಥ ವ್ಯಕ್ತಿಗಳಿಗೆ ಅವರ ಪಾದ ತೊಳಿಲಿಕ್ಕೆ ಕಾಲಿಗೆ ನೀರು ಹಾಕಲಿಕ್ಕೆ ಅಲ್ಲಿ ಮದುಮಗನ ಮನೆಯ ಯಜಮಾನನು ಅವರ ಸಂಬಂಧಿಕರನ್ನಲ್ಲಿ ಇಡ್ತಿದ್ದ 6 ಬಾಣೆಗಳಲ್ಲಿ ಕೆಲಸ ಮಾಡಲಿಕ್ಕೆ. ಅಲ್ಲಿ ದ್ರಾಕ್ಷಾರಸ ಮುಗ್ದಿದೆ, ಅಮ್ಮ ಬಂದು ಹೇಳ್ತಾಳೆ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ. ಈ ಕನ್ನಡ ಬೈಬಲ್ನಲ್ಲಿ KJVಯಲ್ಲಿ ಏನು ಹೇಳ್ತಂದರೆ, ನನ್ನನ್ನು ಇದರಲ್ಲಿ ನನ್ನನ್ನು ಯಾಕೆ ಇದರ ಒಳಗೆ ಹಾಕ್ತಿ, ಈ ಒಂದು ಕಾರ್ಯಕ್ರಮದ ಒಳಗೆ ನನ್ನನ್ನೇ ಹಾಕ್ತಿ. ಅವರು ಕುಡಿತಾರೆ ಬಿಡ್ತಾರೆ, ಯೇಸುವಿಗೆ ಸಂಬಂಧಪಟ್ಟದಲ್ಲ ಅದು. ಆದರೆ ಅಮ್ಮ ಹೇಳಿದ ಮೇಲೆ ಈಗ ಅಲ್ಲಿ ಒಂದು ಸಂಗತಿ, ದ್ರಾಕ್ಷಾರಸ ಮುಗಿಯುತ್ತಂತಾದರೆ ಆ ಮನೆ ಯಜಮಾನನ ಗೌರವಕ್ಕೆ ಧಕ್ಕೆ ಆಗ್ತದೆ. ಇಮ್ಮಿಡಿಯೇಟ್ಲಿ ಬಾಣೆಯಲ್ಲಿ ಕೆಲಸ ಮಾಡುವವರಿಗೆ ಯೇಸು ಹೇಳಿದ, ಆ ಬಾಣೆಗಳಲ್ಲಿ ನೀರನ್ನು ತುಂಬಿರಿ ಎಂಬುದಾಗಿ. ತಾಯಿ ಹೇಳ್ತಾಳೆ, ಆತನು ಏನು ಹೇಳ್ತಾನೆ ಅದನ್ನು ಮಾಡಿ. ನೋಡಿ, ಭಾಳ ಸುಲಭ. 6 ಬಾಣೆಗಳಲ್ಲಿ ನೀರು ತುಂಬಿದನಂತ ಈಗಿನ ಕಾಲದ ನಾವು ವಾಕ್ಯ ಓದುವಾಗ ಅರ್ಥ ಮಾಡಿಕೊಳ್ಳುವಂಥದ್ದು. ಯಾಕೆ? ನಮ್ಮ ಊರಿನಲ್ಲಿ ಬೋರ್ವೆಲ್ ಇದೆ, ನಗರ ಸಭೆದು ಪೈಪ್ಲೈನ್ ಇದೆ, ಪಂಪ್ ಇದೆ, ಬಾವಿಗೆ ಪಂಪ್ ಇದೆ. 6 ಬಾಣೆ ಅಂತ 6 ಬ್ಯಾರಲ್ ನೀರು ಹಾಕಿದ್ರು ಬಡ್ಡ ನಾವು ಪಂಪ್ ಹಾಕಿ ಕೊಡ್ತೇವೆ, ಪಂಪ್ ಆನ್ ಮಾಡಿ ಹಾಕ್ತೇವೆ. ರಪ್ಪ ಒಂದು ಅರ್ಧ ಗಂಟೆಯಲ್ಲಿ 6 ಬ್ಯಾರಲ್ ತುಂಬುತ್ತದೆ. ಇದು ಹಾಗೆ ಅಲ್ಲ. ಅಲ್ಲಿ ಊರಿಗೆ ಒಂದು ಬಾವಿ ಇರೋದು ಸ್ವಲ್ಪ ದೂರದಲ್ಲಿ ಇದೆ. ಒಂದೊಂದು ಬಾಣೆಯಲ್ಲಿ 4 ಕೊಳಗ ನೀರು. 1 ಕೊಳಗ ಅಂದರೆ 3 ಕೊಡಪಾನ, 12 ಕೊಡಪಾನ ನೀರು ಒಂದು ಬಾಣೆಯಲ್ಲಿ. 72 ಕೊಡಪಾನ ಅದಕ್ಕೆ ಹಾಕಬೇಕು. ಎಷ್ಟು ಹಾಕಿದ್ದಾರೆ ಅವರು? ಕಂಠ ಪೂರ್ತಿ ಹಾಕಿದ್ದಾರೆ. ಅಂದರೆ ಸ್ವಲ್ಪ ವಿಧೇಯ ಆದದಲ್ಲ, ಪರಿಪೂರ್ಣವಿದೆ. ಸ್ವಲ್ಪ ವಿಧೇಯ ಆದರೆ ಒಂದರಲ್ಲಿ 1 ಕೊಡಪಾನ ಕಡಿಮೆ ಆಗ್ತಿತ್ತು, ಮತ್ತೊಂದರಲ್ಲಿ ಅರ್ಧ ಕೊಡಪಾನ ಕಡಿಮೆ ಆಗ್ತಿತ್ತು. ಎರಡನೇ ಸಂಗತಿ, ದ್ರಾಕ್ಷರಸ ಖಾಲಿ ಆಗಬೇಕಿದ್ರೆ ಎಲ್ಲರೂ ಒಳಗೆ ಬಂದಾಗಿದೆ. ಮದುವೆಯ ಮನೆಗೆ ಎಲ್ಲರೂ ಬಂದಾಗಿದೆ, ಇನ್ನು ಬರಲಿಕ್ಕೆ ಯಾರಿಲ್ಲ, ಇನ್ನು ಕಾಲು ತೊಳಿಲಿಕ್ಕೆ ಯಾರ್ದು ಇಲ್ಲ. ಹಾಗಾದರೆ ನೀರು ತುಂಬಿಸಿ ಅಂತ ಹೇಳುವಾಗ ಕೇಳ್ಬೋದಿತ್ತು ಇವರಿಗೆ, ಎಂಥದ್ದು ನೀರು ತುಂಬಿಸುವುದು? ಎಲ್ಲ ಆಗಿದೆ, ಇನ್ಯಾಕೆ ಇವನಿಗೆ ತಲೆ ಸರಿ ಇಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ಬೋದಿತ್ತು. ಏನು ಪ್ರಶ್ನೆ ಮಾಡಲಿಲ್ಲ. ಅವರು ಯೇಸುವಿಗೆ ಪರಿಪೂರ್ಣ ವಿಧೇಯರಾದದಕ್ಕೆ
ಪೂರ್ಣ ಕಂಠ ಪೂರ್ತಿಯ 6 ಬಾಣೆಗಳನ್ನು ನೀರು ತುಂಬಿಸಿದ್ದ. ಈಗ ಹೇಳ್ತಾರೆ ಅದನ್ನು ತೋಡಿಕೊಂಡು ಪಾರುಪತ್ಯಗಾರನ್ನೇ ಕೊಡಿ ಎಂಬುದಾಗಿ. ಅಲ್ಲಿ ನೋಡುವಾಗ ಅವನಿಗೆ ಆಶ್ಚರ್ಯ, ಇದು ಮೊದಲು ಕೊಡಬೇಕಿತ್ತು, ಮತ್ತೆ ಅದು ಕೊಡಬೇಕಿತ್ತು ಅಂತ ಹೇಳಿದ. ಅಷ್ಟು ಟೇಸ್ಟ್. ಈಗ ನೋಡಿ, ಅವರ ವಿಧೇಯತ್ವ ಏನು ಮಾಡಿತ್ತಂದರೆ ಯೇಸುವಿಗೆ ಅದ್ಭುತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅವರು. ಒಂದನೇದು, ನೀರಿಗೆ ಬಣ್ಣ ಇಲ್ಲ, ನೀರಿನ ಬಣ್ಣ ಬದಲಾಯಿತು. ಎರಡನೇದು, ನೀರಿಗೆ ರುಚಿ ಇಲ್ಲ, ನೀರಿಗೆ ರುಚಿ ಬಂತು. ಮೂರನೇದು, ಅದು ಕಾಲು ತೊಳೆಯುವಂಥ ನೀರಿನ ಬಾಣೆ, ಅದು ಸರ್ವಿಂಗ್ ಟೇಬಲ್ಗೆ, ದ್ರಾಕ್ಷಾರಸದ ಸರ್ವಿಂಗ್ ಟೇಬಲ್ಗೆ ಹೋಯಿತು, ಒಂದು ಘನತೆ ಬಂತು. ನಾಲ್ಕನೇದು, ಆ ಮನೆಯ ಯಜಮಾನನ ಗೌರವ ಉಳಿಯಿತು, ಮರ್ಯಾದೆ ಉಳಿಯಿತು. 5ನೇದು, ಯೇಸು ಆ ಒಂದು ಅದ್ಭುತ ಕಾರ್ಯ ಮಾಡಿ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. ಅಲ್ಲಿ ಅದ್ಭುತ ಆಯಿತು. ಒಂದು ವಿಧೇಯತ್ವ. ನಾವು ದೇವರಿಗೆ ವಿಧೇಯರಾದಾಗ ನಮ್ಮ ಮನೆಯಲ್ಲಿ ಇಂಥ ಅನೇಕ ಕಾರ್ಯಗಳಾಗುತ್ತದೆ. ಸಭಾಪಾಲಕ ದೇವರಿಗೆ ಪೂರ್ಣ ವಿಧೇಯರಾಗುವಾಗ ಸಭೆಯಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಉಂಟಾಗುತ್ತವೆ, ಅನೇಕ ಕಾರ್ಯಗಳು ಉಂಟಾಗ್ತದೆ. ಮನೆಯಲ್ಲಿ ಮನೆ ಯಜಮಾನಿ ವಿಧೇಯರಾದಾಗ ಮಕ್ಕಳಲ್ಲಿ ಅದ್ಭುತ ಆಗುತ್ತೆ, ಮನೆಯಲ್ಲಿ ಅದ್ಭುತ ಆಗ್ತದೆ. ಸೋಲು ಎಂಬುದಿರುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಸಮಯ ಆಯಿತು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಟಿಲ್ ದ್ಯಾಟ್ ಟೈಮ್ ಯು ವೇಟ್. ಈ ವಾಕ್ಯಕ್ಕೋಸ್ಕರ ಬಾಣೆಯನ್ನು ವಿವರಿಸಿ ಮತ್ತು ಅದನ್ನು ಕಂಟಿನ್ಯೂ ಮಾಡಿ. ಆಳಕ್ಕೆ ನಡೆಸಲ್ಪಡುವಾಗ ಏನೆಲ್ಲ ಆಗುತ್ತೆ ನಿಮ್ಮ ಜೀವಿತದಲ್ಲಿ, ನೀವು ದೇವರಾತ್ಮನ ಆಳದಲ್ಲಿ ನಡೆಸಲ್ಪಡುವಾಗ ಏನೆಲ್ಲ ಆಗುತ್ತೆ ಎಂಬುದಾಗಿ ನಾನು ವಿವರಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಯು ಆರ್ ಬ್ಲೆಸ್ಡ್. ಆಮೆನ್.